ಮಾಡಿದ್ರು ಎಂಬ ಗೃಹ ಸಚಿವರ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗಿದೆ. ಸಚಿವ ಪರಮೇಶ್ವರ್ ವಿರುದ್ಧ ನೇಹಾ ತಂದೆ ನಿರಂಜನ್ ಹಿರೇಮಠ್ ಆಕ್ರೋಶ ಹೊರಹಾಕಿದ್ದಾರೆ. ನನ್ನ ಮಗಳು ಫಯಾಜ್ ನನ್ನ ಲವ್ ಮಾಡ್ತಿರ್ಲಿಲ್ಲ, ಆದರೆ ಲವ್ ಜಿಹಾದ್ಗೆ ಯತ್ನಿಸಿದ್ದಾರೆ. ಗೃಹ ಸಚಿವರು ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ. ಸಚಿವರು ತಪ್ಪು ಹೇಳಿಕೆಯಿಂದ ಮಗಳಿಗೆ ಕಳಂಕ ತರಬೇಡಿ, ಸತ್ತ ಮೇಲೆ ನಮ್ಮ ಮೇಲೆಯೇ ಆಪಾದನೆ ಮಾಡಬೇಡಿ. ನಿಮ್ಮದೇ ಪಕ್ಷದ ಕಾರ್ಪೊರೇಟರ್ ಮಗಳಿಗೆ ಈ ಸ್ಥಿತಿಯಾದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನ ಮಗಳನ್ನ ಕೊಂದ ಹಂತಕನನ್ನ ಎನ್ಕೌಂಟರ್ ಮಾಡಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನೇಹಾ ತಂದೆ ನಿರಂಜನ್ ಹೇಳಿಕೆ ಕೊಟ್ಟಿದ್ದಾರೆ. ಕುಟುಂಬ ಸದಸ್ಯರನ್ನ ಮಾತನಾಡಿಸ್ತೇನೆ. ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ, ಅವರಿಬ್ಬರ ಮಧ್ಯೆ ಪ್ರೀತಿ ಇತ್ತು, ಲವ್ ಮಾಡ್ತಾ ಇದ್ರು, ನಿರಾಕರಿಸಿದ ನಂತರ ಹತ್ಯೆ ಆಗಿದೆ ಅನ್ನುವಂತ ಮಾತನ್ನ ಪರಮೇಶ್ವರ್ ಅವರು ಹೇಳಿದ್ದಾರೆ. ಏನ್ ಹೇಳ್ತೀರಿ ಸರ್? ಆ ರೀತಿ ಯಾವುದರಿಂದ ನಮಗೆ ಕಂಡು ಬಂದಿಲ್ಲ ಮತ್ತು ಆ ರೀತಿ ಬೆಳವಣಿಗೆನೂ ಆಗಿಲ್ಲ. ಅವರಿಗೆ ಯಾರೋ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ರೀತಿ ತಪ್ಪು ಹೇಳಿಕೆಯಿಂದ ನನ್ನ ಮಗಳಿಗೆ ಕಳಂಕ ತರುವಂಥ ಪದ್ಧತಿ ಬರಬಾರ್ದು. ಯಾಕೆಂದರೆ ನನ್ನ ಮಗಳು ಏನಂತ ನನ್ನ ಪ್ಯೂರಿಟಿ ಗೊತ್ತಿದೆ. ಇದು ಯಾರೇ ಆಗಲಾರ್ದವರು ಮತ್ತೆ ಈಗ ಇಲೆಕ್ಷನ್ ಸಂದರ್ಭ ಇರೋದ್ರಿಂದ ಒಬ್ಬ ಪಾಲಿಕೆ ಸದಸ್ಯ, ಕಾಂಗ್ರೆಸ್ ಸದಸ್ಯ, ನಾನು ಬೇರೆ ಪಾರ್ಟಿಯವನಲ್ಲ. ನಮ್ಮ ಗೃಹ ಸಚಿವರು ತಪ್ಪು ಮಾಹಿತಿಯಿಂದ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ದಯಮಾಡಿ ಅದನ್ನ ತಿದ್ದುಪಡಿ ಮಾಡಬೇಕು ಗೃಹ ಸಚಿವರು. ಮತ್ತೆ ನನ್ನ ಮಗಳಿಗೆ ಆತ್ಮಕ್ಕೆ ಶಾಂತಿ ಕೊಡಬೇಕು. ಅವ್ರು ಯಾರು ಇಂಥ ವಿಕೃತ ಮನಸ್ಥಿತಿಯವರು ಅದನ್ನು ಏನು ಸ್ಟ್ಯಾಬಿಂಗ್ ಮಾಡಿದ್ದಾರೆ, ಆಕೆನ ಜೀವಹಾನಿ ಮಾಡಿದ್ದಾರೆ, ಅಂಥವ್ರಿಗೆ ಎನ್ಕೌಂಟರ್ ಮಾಡುವಂಥ ಪದ್ಧತಿ ತಾವು ತಗೊಂಡು ಬರಬೇಕು. ಈ ರೀತಿ ಹೇಳಿಕೆ ಕೊಟ್ಟು ನೀವು ಏನಾರ ಜನರಿಗೆ ಅಥವಾ ಇಲೆಕ್ಷನ್ದಾಗ ಓಟ್ ತಗೋತೇನೆ ಅಂದ್ರಲ್ಲ. ಇವತ್ತು ನಾನು ಒಬ್ಬ ಜನಪ್ರತಿನಿಧಿ, ನಿಮ್ಮ ಪಾರ್ಟಿಯ ಜನಪ್ರತಿನಿಧಿ, ಬೇರೆ ಅಲ್ಲ. ನನ್ನ ಮನ್ಯಾಗ ಹಿಂಗಾಗೈತಿ, ನಾನು ಜನರನ್ನ ಹೆಂಗೆ ರಕ್ಷಣೆ ಮಾಡಲಿ? ನಾನೇನು ಯಾವುದು ನಾಮಿನೇಟೆಡ್ ಆಗಿ ಬಂದಿಲ್ಲ. ಜನ ಆರಿಸಿ ಕಳ್ಸ್ಯಾರ. ಅದು ಎಲ್ಲ ಹಿಂದೂಗಳ ಏರಿಯಾದಾಗ ಪಕ್ಕ RSS BJP ಬೆಲ್ಟ್ನಾಗ ಆರಿಸಿ ಬಂದಿನ. ಯಾಕಂದ್ರೆ ನಾನು ಸ್ವಚ್ಛ ಇದೀನಿ, ನನ್ನ ಮಂತನ ಸ್ವಚ್ಛ ಇದೆ ಅಂತೇಳಿ. ಈ ರೀತಿ ತಾವು ದಯಮಾಡಿ ನಾನು ಕೈ ಮುಗಿದು ಕೇಳ್ತೀನಿ, ಈ ರೀತಿ ಹೇಳಿಕೆ ಕೊಡಬೇಡಿ. ಯಾವುದೂ ಲವ್ ಇರಲಿಲ್ಲ, ಯಾವುದೇ ರೀತಿಯಿಂದ ಆಕಿ ಅಂತ ಅಪೇಕ್ಷೆಗೆ ಹೋಗಿಲ್ಲ. ಏನು ಕ್ಲಾಸ್ಮೇಟ್ಗಳು ಪಕ್ಕ, ಅದ್ರ ಬಗ್ಗೆ ನನಗೂ ಮಾಹಿತಿ ಇದೆ. BCA ಕ್ಲಾಸ್ಮೇಟ್, ಅವನು ಡಿಫಾಲ್ಟ್ ಆಗಿ 2 ವರ್ಷ ಆಗಿತ್ತು, ಕಾಲೇಜ್ಗೂ ಬರ್ತಾ ಇರಲಿಲ್ಲ. ಆಕಿ ಮುಂದೆ MCA ಓದ್ತಾ ಇದ್ಲು. ಅವ ಕಾಲೇಜ್ ಸ್ಟೂಡೆಂಟು ಅಲ್ಲ. ಈಗ ಅವನ ಮನಸ್ಥಿತಿ ಈಕಿನ ಟಾರ್ಗೆಟೇ ಮಾಡಿದ್ದ. ಒಳ್ಳೆಯ ಮನಿತನ, ಆಕಿನ ಡ್ರೆಸ್ಸಿಂಗು, ಆಕಿನ ಸಿನ್ಸಿಯರಿಟಿ ನೋಡಿ ಆಕಿನ ಹೆಂಗಾರ ಮಾಡಿ ಬುಟ್ಟಿಗೆ ಹಾಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದ. ಆಕಿ ಸ್ಪಂದಿಸಲಾರ್ದಕ್ಕೆ ಹತಾಶ ಆಗಿ ನನ್ನ ಮಗಳನ್ನ ಅವನು ಬಲಿ ತಗೊಂಡಿದ್ದಾನೆ. ನಿಮ್ಮ ಮಗಳು ಯಾವತ್ತಾದ್ರೂ ಈ ವಿಚಾರವನ್ನ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ಲ? ಬೆದರಿಕೆ ಇದೆ, ಮೆಸೇಜ್ಗಳಾಗ್ತಾನೆ ಅಂತೇಳಿ. ಈ ರೀತಿ ಬೆದರಿಕೆಗೆ ಆಕಿ ಬಗ್ಗೋಲಲ್ಲ. ನಾನು ನಿಮಗೊಂದು ಸ್ಪಷ್ಟವಾಗಿ ಹೇಳ್ತೀನಿ ಮಾಧ್ಯಮ ಮುಖಾಂತರ, ಆಕಿ ಯಾರಿಗೂ ಬಗ್ಗಕ್ಕಲ್ಲ. ಸ್ಪಷ್ಟ ಉತ್ತರ ಕೊಡ್ತಿದ್ಲಕ್ಕೆ. ನಾನು ಕಂಪ್ಲೇಂಟ್ ಕೊಡ್ತೇನೆ ನಿನ್ನ ಮೇಲೆ, ಕಾಲಾಗಿನ ಬುಡ್ ತಗೊಂತೀನಿ ಅನ್ನೋ ಅಷ್ಟೊಂದು ಬೇರಿಂಗ್ ಇದ್ಲು. IAS ಮಾಡಬೇಕಂತ ಹುಡುಗಕ್ಕೆ UPS ಎಕ್ಸಾಮ್ ಕಟ್ತೇನೆ ಅಂತಿದ್ಲು. ಅಂತೇಕಿ ಯಾಕಾಕಿ ಅಂತ ಕೃತಿಗೆ ಹೋಗ್ಕಳೆ. ಮತ್ತು ಅವರಿಗೆ ಸಾಕಷ್ಟು ಸಲ ನೋಡಿ ಬ್ಯಾಚ್ಮೆಂಟ್ ಅಂದಾಗ, ಕ್ಲಾಸ್ಮೇಟ್ಸ್ ಅಂದಾಗ ಮಾತಾಡಿರ್ಬೋದು, ಇಲ್ಲ ಅಂತಲ್ಲ. ಈ ಪ್ರೀತಿ ಅನ್ನೋ ಶಬ್ದ ಇಲ್ಲ. ಆ ರೀತಿ ನಮ್ಮ ಮಗನ ಮೇಲೆ ಆಗಲಿ, ನನ್ನ ಮಂತನ ಮೇಲೆ ಆಗಲಿ ಕಳಂಕ ತರೋದು ಬೇಡ. ಏನು ಆಕಿನ ಸತ್ತಾಗರ ಆಕಿನ ಆತ್ಮಕ್ಕೆ ಶಾಂತಿ ಕೊಡುವಂಥ ಸ್ಟೇಟ್ಮೆಂಟ್ ಕೊಡ್ರಿ. ಏನು ಸತ್ತಾಗೂ ನೀವು ಇಂಥ ನಮ್ಮ ಮೇಲೆ ಅಪವಾದ ಕೊಡ್ತೀರಿ ಅಂದ್ರೆ ಅದೆಂತ ನಿಮ್ಮ ಮನಸ್ಥಿತಿ? ಕೊಡಬಾರ್ದು. ಗೃಹ ಸಚಿವರಿಗೆ ಮಾಹಿತಿ ಕೊಡ್ತೆ. ತಮ್ಮ ಮಗಳದಾದ್ರೆ ಹಿಂಗ ಸ್ಟೇಟ್ಮೆಂಟ್ ಕೊಡ್ತಾರ? ಅವರು ಕೊಡ್ತಾರ? ಹೇಳ್ಬಿಡ್ಲಿ. ಯಾರು ಕುಂತು ಹೇಳಿಕೆ ಕೊಟ್ರೆ ಕೊಟ್ಬಿಟ್ರ? ನೋಡ್ರಿ, ನಮಗೂ ಕೂಡ ಅನೇಕ ಏನಿಲ್ಲ. ಇದು ಪರ್ಪಸ್ಲಿ ಕಾದು ನೋಡಿ ಪ್ಲಾನ್ ಮಾಡಿ 5 ಮಂದಿ ಷಡ್ಯಂತ್ರ ಮಾಡಿ ಆಕಿನ ಬಲಿ ತಗೊಂಡಿದ್ದಾರೆ. ಇದ್ರಾಗ ಇನ್ನೂ 4 ಜನ ಇದ್ದಾರೆ. ಅವರು ಕೂಡ ಅರೆಸ್ಟ್ ಆಗ್ಬೇಕಂತ ನಾನು ಬೇಡಿಕೆ ಇಟ್ಟಿದ್ದೀನಿ. ಅವ್ರ ಹೆಸರು ಕೂಡ ಕೊಟ್ಟಿದ್ದೀನಿ, ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಏನು ಬಹಳ ಹಿಂದ್ಗಡೆ ನೀವೇನು ಲವ್ ಜಿಯಾದ ಅಂತೇಳಿ ಮೀಡಿಯಾದಾಗ ದೇಶಾಂತದ ಜಾರಿ ಆಗಿದೆಯಲ್ಲ, ಅದೇ ನಡೆದಿದ್ದು. ಅದಕ್ಕೆ ಬಹಳಷ್ಟು ಮಂದಿ ದೊಡ್ಡ ದೊಡ್ಡ ಶಕ್ತಿಗಳು ಕೆಲಸ ಮಾಡಿ ಅವನು ಕುಮ್ಮಕ್ ಹಾಕಿ ಈ ಹುಡುಗಿನ ಬ್ಲ್ಯಾಕ್ ಮೇಲ್ ಮಾಡಿ ಈ ಹುಡುಗಿನ ಬಲಿ ಹಾಕೋಬೇಕಂತೇಳಿ ಪ್ರಯತ್ನ ಮಾಡ್ಯಾರ. ನನಗೂ ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗಿದೆ. ಅದಕ್ಕೆ ನಾನು ದಯಮಾಡಿ ಹೇಳ್ತೀನಿ, ನಮ್ಮದೇ ಸರ್ಕಾರ, ನಾವು ಅವ್ರಿಗೆ ಗೌರವಿಸ್ತೀವಿ. ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ರೆ ಆತಂಕ ಆಗೋದು ಬೇಡ. ನಾವು ಉಗ್ರವಾದ ಕ್ರಮ ತಗೋತೀವಿ, ಕಾನೂನಲ್ಲಿ ಯಾವ ಕ್ರಮದ ತಗೋತೀವಿ ಅಂತ ಹೇಳ್ಯಾರ. ಅದಕ್ಕೆ ನಮಗೆ ವಿಶ್ವಾಸ ಇದೆ. ಆದ್ರೆ ಜನರ ಬೇಡಿಕೆ, ನಮ್ಮ ಮಂತನದ ಬೇಡಿಕೆ, ನಮ್ಮ ಆತ್ಮಕ್ಕೆ ಇಲ್ಲ 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 ಏನ ಈ ರೀತಿ ನಾವು ಯಾವುದೋ ರೀತಿಯಿಂದ ಅವರಿಗೆ ನಾವೇನು ತಪ್ಪು ಹೇಳಿಕೆ, ಯಾರ್ದಾರ ಮನ್ಯಾಗ ಸತ್ತಾಗ ಈ ರೀತಿ ಹೇಳಿಕೆ ಕೊಟ್ಟು ಇನ್ನೊಟ್ಟು ದುಃಖ ಮಾಡುವಂತ ಜನಪ್ರತಿನಿಧಿಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಬೇಕಾ?
ನಾನೇ ಕೇಳ್ತೇನೆ. ನಾನು ಯಾವ ಕೂಡ ರೀತಿ ಶಿಕ್ಷೆ ಆಗ್ಬೇಕಂತೀರಿ ನಿಮ್ಮ ಮಗಳ ಶಿಕ್ಷೆ ಹತ್ಯೆಗೆ? ಆಕಿಗೆ ಅವಂಗ ಗಲ್ಲು ಶಿಕ್ಷೆ ಆದ್ರನ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಇಲ್ಲ ಯಾವ ರೀತಿ UP-ಯಲ್ಲಿ ಎನ್ಕೌಂಟರ್ ಮಾಡ್ಯಾರಲ್ಲ, ನೀವು ಎನ್ಕೌಂಟರ್ ಮಾಡ್ರಿ. ಇಂಥ ಜಿಯಾದಿಗಳು ಹುಟ್ಟಂಗಿಲ್ಲ ಮುಂದೆ. ನಾಳೆ ಹಿಂದೂಗಳು ಹಿಂದೂಗಳ ಮಕ್ಕಳು ಓದಬೇಕು, ಹೆಚ್ಚಿನ ವ್ಯಾಸಂಗ ಮಾಡಬೇಕಂದ್ರೆ ಅವರಿಗೆ ನೀವೆಲ್ಲ ಕೂಡ ಸಾಥ್ ಕೊಡಬೇಕು. ಅವರಿಗೆಲ್ಲ ನೀವು ಸರಿಯಾಗಿ ಪ್ರೊಟೆಕ್ಷನ್ ಕೊಡಬೇಕು. ಅಂದಾಗ ಮಾತ್ರ 33% ಲೇಡೀಸ್ ಆಗಿದೆ, ಮುಂದೆ 50% ಮಾಡ್ತೇನೆ ಅಂತೀರಿ. ಅವರಿಗೆ ಸಂರಕ್ಷಣೆ ಕೊಡ್ಲಾರ್ದ ನೀವು 50% ಕೊಟ್ರೆ ಏನು ಮಾಡ್ಬೇಕು? ತಗೊಂಡು ಏನು SSLCಗೆ ಮುಗಿತಾ? ಹೈಯರ್ ಡಿಗ್ರಿ ಮಾಡೋದು ಬೇಡವಾ? UPSC ಎಕ್ಸಾಮ್ ಕಟ್ಟೋದು ಬೇಡವಾ? ಅದಕ್ಕೆ ಇದು ಏನಂತ ಹೇಳಿದ್ರೆ ನಿರಂಜನ್ ಹಿರೇಮಠ ಅವರು ಹೇಳುವಂತದ್ದು ಗೃಹ ಸಚಿವರಿಗೆ ತಪ್ಪಾದ ಮಾಹಿತಿ ಇದೆ. ಕುಟುಂಬ ಈಗ ದುಃಖದಲ್ಲಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ದುಃಖ ಕೊಡುವಂತ ಹೇಳಿಕೆಯನ್ನ ನೀವು ಕೊಡಬೇಡಿ. ಯಾಕಂತ ಹೇಳಿದ್ರೆ ನನ್ನ ಮಗಳು ಯಾವುದೇ ರೀತಿಯ ಪ್ರೀತಿ ಬಲೆಗೆ ಬಿದ್ದಿರಲಿಲ್ಲ, ಅದೇ ಕಾರಣಕ್ಕೆ ಅವಳ ಹತ್ಯೆ ಆಗಿದೆ. ಇದು ಗೃಹ ಸಚಿವರ ತಪ್ಪು. ಯಾಕಂತ ಹೇಳಿದ್ರೆ ನಾನು ಕಾಂಗ್ರೆಸ್ ಪಕ್ಷದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇದ್ದೀನಿ. ನನ್ನ ಬಗ್ಗೆನೇ ಈ ರೀತಿ ಮಾತನಾಡಿದ್ರೆ ಗೃಹ ಸಚಿವರು ಯಾರು ಈ ತಪ್ಪು ಮಾಹಿತಿ ಕೊಟ್ಟಿದ್ದು, ಯಾವ ಕಾರಣಕ್ಕಾಗಿ ಈ ಮಾತು ಕೊಡ್ತಾರೆ? ಯಾಕಂದ್ರೆ ನೇಹಾಳನ್ನ ಅಪಮಾನಿಸುವಂತಹ ಕೆಲಸವನ್ನ ಗೃಹ ಸಚಿವರು ಮಾಡಿದ್ದಾರೆ ಅನ್ನುವಂತ ಆಕ್ರೋಶವನ್ನ ನಿರಂಜನ್ ಹಿರೇಮಠ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಈಗ ನೇಹಾ ಹತ್ಯೆಯನ್ನ ಖಂಡಿಸಿ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದಾವೆ, ಅಂಜುಮನ್ ಸಂಸ್ಥೆ ಸಹ ಪ್ರತಿಭಟನೆ ಮಾಡ್ತಾ ಇದೆ. ಒಂದ್ ಕಡೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಇಬ್ರು ಲವ್ ಮಾಡ್ತಾ ಇದ್ರು, ಬ್ರೇಕಪ್ ಆಗಿತ್ತು, ಹಾಗಾಗಿ ಹೀಗಾಯ್ತು ಅಂತ. ಆದ್ರೆ ಅವರ ತಂದೆ ಹೇಳ್ತಾ ಇದ್ದಾರೆ, ಹೋಮ್ ಮಿನಿಸ್ಟರ್ ಹೇಳ್ತಾ ಇರೋದು ಸರಿಯಲ್ಲ, ಲವ್ ಜಿಹಾದ್ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇಡೀ ಪ್ರಕರಣ ಯಾವ ರೀತಿಯಾಗಿ ತಿರುವು ಪಡೆದುಕೊಳ್ತಾ ಇದೆ ಹಾಗಾದ್ರೆ ಗುರುರಾಜ್? ಪ್ರಗತಿ ಏನಂತ ಹೇಳಿದ್ರೆ ನೇಹಾ ಹಿರೇಮಠ ಹತ್ಯೆಯನ್ನ ಖಂಡಿಸಿ ವ್ಯಾಪಕವಾದಂತಹ ಪ್ರತಿಭಟನೆ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗ್ತಾ ಇದೆ. ಒಂದ್ ಕಡೆ ಬೆಳಗಾವಿಯಲ್ಲಿ ಆಗ್ತಿದೆ, ಹುಬ್ಬಳ್ಳಿಯಲ್ಲೂ ಕೂಡ ವಿವಿಪಿ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ವಿವಿ ಕ್ಯಾಂಪಸ್ ಮುಂಭಾಗದಲ್ಲಿ ರಸ್ತೆಯನ್ನು ತಡೆದು ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ, ಮತ್ತೊಂದು ಕಡೆ ಸಾರ್ವಜನಿಕರು ವಾಲಂಟಿಯರ್ ಎಲ್ಲರೂ ಕೂಡ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈಗ ನೇಹಾಳ ಅಂತಿಮ ಯಾತ್ರೆ ನಡೀತಾ ಇದೆ. ಅವರ ಕುಟುಂಬ ಸದಸ್ಯರುಗಳಿದ್ದಾರೆ, ಅವರ ತಂದೆಯನ್ನಷ್ಟೇ ಈಗಷ್ಟೇ ಮಾತನಾಡಿಸ್ತೀವಿ. ಅವರು ಹೇಳುವಾಗ ಹೇಳಿದ್ರು, ಗೃಹ ಸಚಿವರ ಹೇಳಿಕೆ ತಪ್ಪಾಗಿದೆ, ನಮ್ಮ ಮಗಳು ಯಾವುದೇ ರೀತಿಯ ಪ್ರೀತಿಯ ಬಲೆಗೆ ಬಿದ್ದಿರಲಿಲ್ಲ. ಇದು ಅಂದ್ರೆ ಮೃತಪಟ್ಟಂತ ಸಂದರ್ಭದಲ್ಲಿ ಕುಟುಂಬಕ್ಕೆ ಸಾಂತ್ವನ ಹೇಳೋದು ಬಿಟ್ಟು ದುಃಖ ಕೊಡುವಂತ ಹೇಳಿಕೆಯನ್ನು ಗೃಹ ಸಚಿವರು ನೀಡಬಾರದು. ಅವರಿಗೆ ತಪ್ಪು ಮಾಹಿತಿ ಇದೆ ಅನ್ನೋ ಆಕ್ರೋಶವನ್ನ ಕುಟುಂಬ ಸದಸ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದೊಂದು ಲವ್ ಜಿಹಾದ್ ಮಾದರಿಯ ಹತ್ಯೆ ಅನ್ನುವಂಥದ್ದು ಕೂಡ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಇದರಿಂದಿಲ್ಲ, ಇನ್ನೂ 4-5 ಜನ ಇದ್ದಾರೆ. ಅವರ ಹೆಸರುಗಳನ್ನ ನಾನು ಈಗಾಗಲೇ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೀನಿ. ಅವ್ರ ಬಗ್ಗೆ ಕ್ರಮ ಆಗಬೇಕು ಅನ್ನುವಂತ ಒತ್ತಾಯವನ್ನ ನಿರಂಜನ್ ಹಿರೇಮಠ ಮಾಡ್ತಾ ಇದ್ರು. ಅವ್ರ ಕುಟುಂಬದ ಮತ್ತವರು ಬ್ರದರ್ ಇದ್ರು, ಅವ್ರನ್ನ ಮಾತನಾಡಿಸ್ತೇನೆ. ಈಗ ಗೃಹ ಸಚಿವರು ಹೇಳಿದರೆ ಅವ್ರು ಪ್ರೀತಿಯಲ್ಲಿದ್ರು ಪರಸ್ಪರ, ಆ ಪ್ರೀತಿ ನಿರಾಕರಿಸಿದ್ದಕ್ಕೆ ಹತ್ಯೆ ಆಗಿದೆ ಅನ್ನೋ ತಪ್ಪು ಗೃಹ ಸಚಿವರು ಈ ರೀತಿ ತಪ್ಪು ಸಂದೇಶನ ಕಳಿಸಬಾರ್ದು. ಯಾಕೆ ಅವರು ಉನ್ನತ ಸ್ಥಾನದಲ್ಲಿದ್ದು ಒಂದು ಯೋಚನೆ ಮಾಡಿ ಮಾತಾಡಬೇಕಾಯ್ತು. ಈ ರೀತಿ ಮಾತಾಡೋದು ಮಹಾ ತಪ್ಪಾಗಿದೆ. ಗೃಹ ಮಂತ್ರಿ ಕೂಡಲೇ ಕ್ಷಮೆ ಕೇಳಬೇಕು. ನಮಗಿದು ಅಸಹ್ಯ ಮಾಡ್ದಂಗೆ ಆಗುತ್ತೆ. ಅದರಿಂದ ಯಾವ ಲವ್ ಜಿಯಾದ ಏನಿಲ್ಲ, ಹುಡುಗಿ ಲವ್ಗೂ ಏನಿಲ್ಲ. ಇವರು ಸುಳ್ಳು ಹೇಳಿದ್ದಾರೆ. ಆ ಹುಡುಗಿಗೆ ಅವನು ಹಿಂಬಲ್ ಬಿದ್ದಿದ್ದ, ಅದಕ್ಕೆ ಆಗೋದಿಲ್ಲ ಅಂದಿದ್ದಕ್ಕೆ ಈ ಹತ್ಯೆ ಮಾಡಿದಾನ. ಇವನು ಮಹಾ ಕ್ರೂರಿ ಇದ್ದಾನೆ. ಅಲ್ಲ, ಯಾವತ್ತಾದ್ರೂ ಮಗಳು ಮನೇಲಿ ಹೇಳ್ಕೊಂಡಿಲ್ಲ ಈ ತರ ಹರಾಸ್ಮೆಂಟ್ ಇದೆ, ಥ್ರೆಟ್ ಇದೆ ಅಂತ ಹೇಳಿ? ಇಲ್ಲ, ಯಾವ ರೀತಿನೂ ಹೇಳಿಲ್ಲ. ಒಂದೇ ಸತಿ ಅವ್ನು ಕಾಡಿದಂತ ಅವಳೇ ಸ್ಟೇಟ್ಮೆಂಟ್ ಕೊಟ್ಟಿದ್ಲು ಅವನಿಗೆ, ಈ ರೀತಿ ಮಾಡಬೇಡ, ನೀನು ಕಾಲೇಜಿಗೆ ಬರೋದು ಓದಲಿಕ್ಕೆ, ಅದು ಓದೋದಷ್ಟೇ ಮಾಡಬೇಕು, ಈ ರೀತಿ ಮಾಡೋದಲ್ಲ ಅಂತ ಹೇಳಿದ್ಲು. ಅವನಿಗೆ ಅದು ಒಪ್ಪಲ್ಲ ಅಂದಿದ್ದಕ್ಕೆ ಅವಳನ್ನ ಮರ್ಡರ್ ಮಾಡಿದಾನ ಅವನು. ಹೌದು, ಪ್ರೀತಿಗೆ ಒಪ್ಪಲಿಲ್ಲ ಅಂತ ಹೇಳಿ ಮರ್ಡರ್ ಮಾಡಿದಾರೆ ಅವರು. ಅಲ್ಲ, ಗೃಹ ಸಚಿವರು ಹೇಳಿದ್ರೆ ಇದೊಂದು ನ್ಯಾಚುರಲ್ ಆಗೋದಂತ ಇನ್ಸಿಡೆಂಟ್ ಆಗೋಗ್ಬಿಟ್ಟಿದೆ, ಇದರಿಂದ ಬೇರೆ ಯಾವುದೇ ಉದ್ದೇಶ ಇಲ್ಲ ಅಂತ. ಇಲ್ಲ, ನ್ಯಾಚುರಲ್ ಇನ್ಸಿಡೆಂಟ್ ಅಲ್ಲೇ ಅಲ್ರಿ ಇದು. ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಮರ್ಡರ್ ಆಗಿರೋದು ಇದು. ಅವನಿಗೆ ಪ್ರೀತಿ ಸಿಗಲಿಲ್ಲ ಅಂದಕ್ಕೆ, ಈಕೆ ಒಪ್ಪೋದಿಲ್ಲ ಅಂದಿದ್ದಕ್ಕೆ ಆ ರೀತಿ ಮರ್ಡರ್ ಮಾಡಿರೋದು ಅವನು. ಇದು ನ್ಯಾಚುರಲ್ ಅಲ್ಲ, ಇದು ಹತ್ಯೆ. ನೋಡಿ, ಕುಟುಂಬ ಸದಸ್ಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಂದ್ ಕಡೆ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ನೇಹಾಳ ಅಂತಿಮ ಯಾತ್ರೆ ವೇಳೆ ಕೂಡ ಸಾಕಷ್ಟು ಜನ ಇಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಯೊಬ್ಬರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೊಂದು ವ್ಯವಸ್ಥಿತವಾದಂತಹ ಪ್ರೀ ಪ್ಲಾನ್ ಆದಂತಹ ಮರ್ಡರ್ ಅನ್ನುವಂತ ಅದರ ಆಕ್ರೋಶ ಹೊರ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿ ನೋಡಬಹುದು ದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ಜನರು ಏನಂತ ನೇಹಾಳ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೇಹಾಳ ಪಾರ್ಥಿವ ಶರೀರ ಹೋಗುವಂತ ವಾಹನದಲ್ಲಿ ನೋಡಬಹುದು ಯಾವ ರೀತಿ ಜನ ತುಂಬಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಕಡೆ ಕೂಡ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕ್ರೌಡ್ ಸೇರಿರುವಂತದ್ದು, ಕುಟುಂಬ ಸದಸ್ಯರಿದ್ದಾರೆ, ಎಲ್ಲರ ಹಕ್ಕನ್ನು ಮುಗಿಲು ಮುಟ್ಟಿರುವಂತದ್ದು. ಮತ್ತೊಂದು ಕಡೆ ಪ್ರಗತಿ ಏನಂತ ಹೇಳಿದ್ರೆ ಗೃಹ ಸಚಿವರ ಹೇಳಿಕೆ ತೀವ್ರ ಟೀಕೆಗೆ ಗುರಿಯಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅವರಿಗೆ ಮಾಹಿತಿ ಕೊರತೆ ಇದೆ, ಆ ಕಾರಣಕ್ಕಾಗಿ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನೋದು. ಕುಟುಂಬ ಸದಸ್ಯರ ಜೊತೆ ಯಾವುದೇ ರೀತಿ ಪ್ರೀತಿ ವಿಚಾರವನ್ನು ಕೂಡ ಆಕೆ ಪ್ರಸ್ತಾಪಿಸಿರಲಿಲ್ಲ. ಆಕೆಯ ಸ್ನೇಹಿತರು ಕೂಡ ಯಾವುದೇ ರೀತಿ ಪ್ರೀತಿ ವಿಷಯವನ್ನ ಇದುವರೆಗೂ ಕೂಡ ಪೊಲೀಸರು ಮುಂದೆ ಬಂದು ಯಾರು ಕೂಡ ಹೇಳಿಕೆಯನ್ನು ಕೂಡ ನೀಡಿಲ್ಲ. ಆ ಕಾರಣಕ್ಕಾಗಿ ಗೃಹ ಸಚಿವರ ಹೇಳಿಕೆ ಏನಿದೆ ಇದು ಟೀಕೆಗೆ ಗುರಿಯಾಗ್ತಾ ಇದೆ. ಅಷ್ಟೇ ಅಲ್ಲ, ಮತ್ತೊಂದು ಕಡೆ ಇದು ಲವ್ ಜಿಹಾದ್ನ ಸಂಸ್ಕೃತಿ, ಆ ಮನಸ್ಥಿತಿ ಉಳ್ಳವರೇ ಈ ಒಂದು ಹತ್ಯೆಯನ್ನು ಮಾಡಿದ್ದಾರೆ ಅನ್ನುವಂತ ಆಕ್ರೋಶ ಇಲ್ಲಿ ಕೇಳಿ ಬರ್ತಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಕುಟುಂಬ ಸದಸ್ಯರು ಅಂತಿಮ ಯಾತ್ರೆಯಲ್ಲಿ ಆಕೆನ ಅಂತಿಮ ದರ್ಶನವನ್ನು ಪಡೆಯಲಿಕ್ಕೆ ಇಲ್ಲಿ ಜನ ಬಂದಿರುವಂತಹ ದೃಶ್ಯಗಳನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇರುವಂತದ್ದು. ಪ್ರಗತಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.